ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 19, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ರಿಟರ್ನ್ ಅಸೆಟ್ ಸೈಜ್ಡ್ ಆಫ್ಟರ್ ಪ್ರೊಟೆಸ್ಟ್ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಸುಪ್ರೀಂ ಕೋರ್ಟ್ ಟೆಲ್ಸ್ UP ಗವರ್ಮೆಂಟ್. ಈ ಒಂದು ಆರ್ಟಿಕಲ್ನ ನಾವು ಸಿಲೆಬಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ನೋಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು UP ಗೌರ್ಮೆಂಟು ಶೋಕಾಸ್ ನೋಟಿಸಸನ್ನು ವಿಡ್ರಾ ಮಾಡಿಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ ಇದೆ, ಸುಪ್ರೀಂ ಕೋರ್ಟ್ ಅವರು ಇವತ್ತು UP ಗೌರ್ಮೆಂಟ್ಗೆ ಯಾವ ರೀತಿಯಾದಂಥ ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಈ ಆರ್ಟಿಕಲಲ್ಲಿ ಗಮನ ಹರಿಸಬೇಕು. ಸೊ ಏನಿದೆ ಸ್ಟೋರಿ ಅಂತಂದರೆ, UPನಲ್ಲಿರುವಂತಹ ಎಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇವರು ಒಂದು ಶೋಕಾಸ್ ನೋಟಿಸನ್ನು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಈ ಒಂದು ಶೋಕಾಸ್ ನೋಟಿಸ್ ಏನು ಎಂಫಸೈಸ್ ಮಾಡುತ್ತೆ ಅಂತಂದರೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಒಂದು ನ್ಯಾಷನಲ್ ಲೆವೆಲ್ ಏನು ಪ್ರೊಟೆಸ್ಟ್ ಆಗಿರುತ್ತಲ್ಲ, ಈ ಒಂದು ಪ್ರೊಟೆಸ್ಟಲ್ಲಿ ಸಾಕಷ್ಟು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಯಾರು ಪಬ್ಲಿಕ್ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡಿರ್ತಾರಲ್ಲ ಅವರಿಂದ ಅಮೌಂಟನ್ನು ರಿಕವರಿ ಮಾಡ್ಕೊಂಡಿರ್ತಾರೆ. ಈ ಒಂದು ನೋಟಿಸ್ ನಡಿನಲ್ಲಿ ಇವತ್ತು ಸರ್ಕಾರ ರಿಕವರಿ ಮಾಡ್ಕೊಂಡಿರುವಂತಹ ಅಮೌಂಟನ್ನು ಆ ವ್ಯಕ್ತಿಗಳಿಗೆ ಮತ್ತೆ ರೀಫಂಡ್ ಮಾಡಬೇಕನ್ನುವಂಥ ಒಂದು ಡೈರೆಕ್ಷನನ್ನು ಇವತ್ತು ಸುಪ್ರೀಂ ಕೋರ್ಟ್ ಅವರು ನೀಡಿದ್ದಾರೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಸ್ಟೇಟ್ ಗೌರ್ಮೆಂಟ್ ಆಫ್ UP ಏನು ರಿಕವರಿ ಮಾಡ್ಕೊಂಡಿರುತ್ತಲ್ಲ ಆ ಎಲ್ಲ ಅಮೌಂಟನ್ನು ರೀಫಂಡ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಸುಪ್ರೀಂ ಕೋರ್ಟಿಂದ ಏನು UP ಗೌರ್ಮೆಂಟ್ಗೆ ಒಂದು ಆರ್ಡರ್ ಬಂದಿದೆಯಲ್ಲ, ಇದಕ್ಕೆ ಬೇಸ್ ಅಂತಂದರೆ ಶೋಕಾಸ್ ನೋಟಿಸ್. ಸೊ ಇದನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿರೋದ್ರಿಂದ ಈ ರೀತಿಯಾದಂಥ ಆರ್ಡರನ್ನು ಇವತ್ತು ಸುಪ್ರೀಂ ಕೋರ್ಟ್ ಅವರು ಇಶ್ಯೂ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಕ್ವಶನನ್ನು ಮಾಡೋದಾದರೆ, ಇವಾಗ UP ಗೌರ್ಮೆಂಟಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ಹಾಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಸಹ ಮಾಡ್ತಾ ಇದ್ದಾರೆ. ಇದರಿಂದ ಸ್ಟೇಟ್ ಗೌರ್ಮೆಂಟ್ಗೆ ರೀಫಂಡ್ ಮಾಡುವಂಥ ಒಂದು ಸಿಚುವೇಶನು ಡಿಫಿಕಲ್ಟಿ ಆಗ್ಬೋದು. ಸೊ ಇಂಪ್ಲಿಮೆಂಟ್ ಮಾಡುವಾಗ ಅಥವಾ ರೀಫಂಡ್ ಮಾಡುವಾಗ ಡಿಫಿಕಲ್ಟಿ ಆಗ್ಬೋದು ಅನ್ನುವಂಥದ್ದು. ಆದರೆ ಜಸ್ಟಿಸ್ ಚಂದ್ರಚೂಡ್ ಅವರು ಏನು ಹೇಳಿದ್ದಾರೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರನ್ನು ಪ್ರಿವೆಂಟ್ ಮಾಡುವಂತೆ ಪ್ರೊವಿಷನ್ಸ್ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಒಂದು ರೀಫಂಡ್ ಪ್ರೊಸೀಜರನ್ನು ತಗೋಬೇಕು ಅನ್ನುವಂಥ ಪಾಯಿಂಟನ್ನು ಸಹ ಎಂಫಸೈಸ್ ಮಾಡಲಾಗಿದೆ. ಸೊ ಇದರ ಒಂದು ಬ್ಯಾಕ್ಗ್ರೌಂಡ್ ಆಗಿ ನಾವು ರಿವಿಷನ್ ಮಾಡೋದಾದರೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2014 ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್ ಈ 3 ದೇಶಗಳಿಂದ ಭಾರತಕ್ಕೆ ಯಾರು ನಾನ್ ಮುಸ್ಲಿಮ್ಸ್ಗಳು ಅಥವಾ ನಾನ್ ಮುಸ್ಲಿಂ ಕಮ್ಯುನಿಟೀಸ್ಗಳಾಗಿರುವಂತಹ ಹಿಂದೂ, ಸಿಖ್, ದ ಬುದ್ಧಿಸ್ಟ್, ಜೈನ್ ಮತ್ತು ಪಾರ್ಸಿ, ಕ್ರಿಶ್ಚಿಯನ್ ಈ 6 ಕಮ್ಯುನಿಟೀಸಿಂದ ಭಾರತಕ್ಕೆ ಬರ್ತಾರಲ್ಲ, ಅದರಲ್ಲೂ ಯಾರು ಡಿಸೆಂಬರ್ 31, 2014 ಡೇಟು ಅಥವಾ ಅದಕ್ಕಿಂತ ಬಿಫೋರ್ ಬರ್ತಾರಲ್ಲ ಅವ್ರಿಗೆ ನಾವು ಇವತ್ತು ಪೌರತ್ವವನ್ನು, ಭಾರತದ ಸಿಟಿಜನ್ಶಿಪ್ಪನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಇದು ಬ್ಯಾಕ್ಗ್ರೌಂಡಲ್ಲಿ ನಮಗೆ ಬೇಕಾಗಿರುವಂಥ 1-2 ಪಾಯಿಂಟ್ಸ್ಗಳು. ಸೊ ಸ್ಟೇಟ್ಮೆಂಟ್ ವೈಸ್ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕಷ್ಟು ಬಾರಿ ನಾವು ನ್ಯೂಸಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ನೋಡಿರ್ತೀವಿ. ಈ ಒಂದು ಇಶ್ಯೂ ನಮಗೆ ಗೊತ್ತಿರಬೇಕು. ಸೊ ಯಾವ ರೀತಿಯಾದಂಥ ಆನ್ ಗೋಯಿಂಗ್ ಇಶ್ಯೂ ನಡೀತಾ ಇದೆ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಇದ್ದರೆ ನಾವು ಈಸಿಯಾಗಿ ಈ ಒಂದು ಸ್ಟ್ಯಾಟಿಕ್ ಥಿಂಗನ್ನು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ UAE ಸೈನ್ ಮೇಜರ್ ಟ್ರೇಡ್ ಪ್ಯಾಕ್ಟ್. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ GS ಪೇಪರ್ 2 ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವತ್ತು ಕಾಂಪ್ರಿಹೆನ್ಸಿವ್ ಟ್ರೇಡ್ ಪ್ಯಾಕ್ಟನ್ನು ಸೈನ್ ಮಾಡಿದೆ, ಫ್ರೈಡೇ ಮಾಡಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ, ಕಾಂಪ್ರಿಹೆನ್ಸಿವ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನಲ್ಲಿರುವಂಥ ಹೈಲೈಟ್ಸ್ಗಳು ಯಾವ ರೀತಿಯಾಗಿದೆ, ಕೋರ್ ಹೈಲೈಟ್ಸ್ಗಳನ್ನು ನಾವು ಎಂಫಸೈಸ್ ಮಾಡಬೇಕು. ಮತ್ತು ಈ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡೋದ್ರಿಂದ ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ ಇರುತ್ತೆ, ಅದರ್ ಅಗ್ರಿಮೆಂಟ್ಸ್ ನಡಿನಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ನಾವು ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ತಿಳ್ಕೊಳೋಕ್ಕೆ ಟ್ರೈ ಮಾಡೋಣ. ಇವಾಗ ನಾವು ಫ್ರೀ ಟ್ರೇಡ್ ಪ್ಯಾಕ್ಟನ್ನು ಬೇರೆ ಕಂಟ್ರಿ ಜೊತೆ ಮಾಡಿದ್ದೀವಿ ಅಂತ ನೋಡ್ತೀವಲ್ಲ, ಸೊ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಇದು ಒಂದು ಕಾಂಪ್ರಿಹೆನ್ಸಿವ್ ಲೆವೆಲಲ್ಲಿ ಕವರ್ ಮಾಡುವಂಥ ಒಂದು ನೆಗೋಸಿಯೇಷನ್. ಸೊ ಟ್ರೇಡ್ಗೆ ಸಂಬಂಧಪಟ್ಟಂತೆ ಒಂದು ಕಂಟ್ರಿಗೆ ಇವತ್ತು ಸೈನ್ ಮಾಡ್ತಾ ಇದೆ ಇಂಡಿಯಾ ಅಂತಂದರೆ, ಇವಾಗ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ಸರ್ವೀಸಸ್ ಇರಬಹುದು, ಮತ್ತು ಅದರ್ ಏರಿಯಾ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂತಂದಾಗ ಕೆಲವೊಂದಿಷ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಗೆ ಸಂಬಂಧಪಟ್ಟಂತೆ ಅಥವಾ ಕಸ್ಟಮ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಬೇರೆ ಕಂಟ್ರಿಗಳಲ್ಲಿ ಮತ್ತು ಅಥವಾ ಸೈನ್ ಮಾಡಿರುವಂಥ ಕಂಟ್ರಿಗಳಲ್ಲಿ ಯಾವ ರೀತಿಯಾದಂಥ ಟ್ರೇಡ್ ಫೆಸಿಲಿಟೇಷನ್ ಆಗಬೇಕು. ಸೊ ಕಾಂಪಿಟೇಷನ್ ಬಿಲ್ಡ್ ಮಾಡುವಲ್ಲಿ ಕಂಪ್ಲೀಟ್ ಆಗಿ ಅಥವಾ ಕಾಂಪ್ರಿಹೆನ್ಸಿವ್ ಆಗಿ ಅಗ್ರಿ ಆಗಿರುವಂಥ ಕಂಟ್ರಿಗಳ ಮಧ್ಯೆ ಇವತ್ತು ಕಾಂಪ್ರಿಹೆನ್ಸಿವ್ ಆಗಿರುವಂಥ ಒಂದು ಟ್ರೇಡನ್ನು ಫೆಸಿಲಿಟೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೋಡ್ತೀವಲ್ಲ, ಅದಕ್ಕಿಂತನೂ ಇದು
ಅಥವಾ ಈ ಒಂದು ಅಗ್ರಿಮೆಂಟು ಕಾಂಪ್ರಿಹೆನ್ಸಿವ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಇವಾಗ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ. ಇವಾಗ ಹೈಲೈಟ್ಸನ್ನು ನೋಡೋದಾದರೆ, ಭಾರತ ಪೋಸ್ಟ್ ಪ್ಯಾಂಡಮಿಕ್ ರಿಕವರಿಯ ಒಂದು ಹಾದಿಯಲ್ಲಿ ಹಲವಾರು ಕಂಟ್ರಿಗಳ ಜೊತೆ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ತಾ ಇದೆ. ಇವಾಗ ನಾವು UAE ಜೊತೆಗೆ ಮಾಡಿದ್ದೀವಿ. ಈ ಒಂದು ಸೈನ್ ಏನು ಮಾಡಿದ್ದೀವಲ್ಲ UAE, ಇದು ಒಂದು ಶಾರ್ಟ್ ಟರ್ಮ್ ಆಗಿರುವಂಥ ಅಗ್ರಿಮೆಂಟು. ಸೊ ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ನೆಗೋಸಿಯೇಷನ್ ಎಷ್ಟು ದಿನಕ್ಕೆ ಮಾಡಿದ್ದಾರೆ ಅಂತಂದರೆ 88 ಡೇಸ್. ಸೊ ಈ ಒಂದು 88 ಡೇಸ್ ಆದಮೇಲೆ ನಾವು ಮುಂದೆ ಲಾಂಗ್ ಟರ್ಮ್ ಆಬ್ಜೆಕ್ಟಿವನ್ನು ಇಟ್ಟುಕೊಂಡು ಈ ಒಂದು ಶಾರ್ಟ್ ಟರ್ಮ್ ಅಗ್ರಿಮೆಂಟನ್ನು ಸೈನ್ ಹಾಕಲಾಗಿದೆ. ಸೊ ಫೋಕಸ್ ಏರಿಯಾ ಯಾವ್ಯಾವ ಇದ್ದಾವೆ, ಪ್ಲಾಸ್ಟಿಕ್ ಇಂಡಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್, ಫುಡ್ ಪ್ರಾಡಕ್ಟ್ ಇರ್ಬೋದು, ಮತ್ತು ಆಟೋಮೊಬೈಲ್ಸ್, ಎಂಜಿನಿಯರಿಂಗ್, ಫಾರ್ಮಾಸ್ಯೂಟಿಕಲ್ಸ್, ಈ ರೀತಿಯಾಗಿ ಮೇಜರ್ ಏರಿಯಾಗಳನ್ನು ಈ ಒಂದು ಪ್ಯಾಕ್ ನಡಿನಲ್ಲಿ ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಹೇಳೋದಾದರೆ, ಭಾರತಕ್ಕೆ ಸಬ್ಸ್ಟ್ಯಾನ್ಷಿಯಲ್ ನೆಟ್ ಗೇನ್ ಯಾವ ಏರಿಯಾಗಳಿಂದ ಬರಬಹುದು ಅಂತಂದರೆ, UAEದವರು ಎಂಫಸೈಸ್ ಮಾಡೋ ಪ್ರಕಾರ ಅಥವಾ ರಿಕಗ್ನೈಸ್ ಮಾಡೋ ಪ್ರಕಾರ ಇಂಡಿಯನ್ ಫಾರ್ಮಾ ಪ್ರಾಡಕ್ಟಿಂದ ಸಾಕಷ್ಟು ಬೆನಿಫಿಟನ್ನು ಇವತ್ತು ಭಾರತ ಪಡ್ಕೋಬೋದು. ಜೊತೆಗೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಆಗಿರುವಂಥ ಜೆಮ್ಸ್, ಜ್ಯುವೆಲರಿ, ಲೆದರ್, ಫರ್ನಿಚರ್, ಅಗ್ರಿಕಲ್ಚರ್, ಈ ರೀತಿಯಾಗಿ ಹಲವಾರು ಏರಿಯಾಗಳನ್ನು ಈ ಒಂದು ಪ್ಯಾಕ್ ನಡಿನಲ್ಲಿ ಕವರ್ ಮಾಡುವಂತೆ ಇವತ್ತು ಸೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಆ್ಯಂಟಿ ಡಂಪಿಂಗ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟ್ರಿಕ್ಟ್ ಮೇಜರ್ಸನ್ನು ಅಥವಾ ಸ್ಟ್ರಾಂಗ್ ಮೇಜರ್ಸನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಸಹ ಈ ಒಂದು ಪ್ಯಾಕ್ ನಡಿನಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇವಾಗ ನಾವು ಕ್ವಶನ್ ಮಾಡಬೇಕಾಗಿರೋದು, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಥವಾ ಆ್ಯಂಟಿ ಡಂಪಿಂಗ್ ಮೇಜರ್ಸ್ ಅಂದರೆ ಏನು? ಇದು ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ರೀಕಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಒಂದು ಕಂಟ್ರಿ ತನ್ನ ದೇಶಕ್ಕೆ ಬರುವಂಥ ಇಂಪೋರ್ಟ್ ಮೇಲೆ ಅಥವಾ ಆಮದುಗಳ ಮೇಲೆ ಹಾಕಲಾಗುತ್ತೆ. ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳೋದಾದರೆ, ಇವತ್ತು ಭಾರತ ಚೈನಾದಿಂದ ಗೂಡ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೋತಾ ಇದೆ. ಈ ಗೂಡ್ಸ್ಗಳು ಭಾರತಕ್ಕೆ ಏನು ಬರ್ತಾ ಇದ್ದಾವಲ್ಲ ಅಥವಾ ಆಮದು ಆಗ್ತಾ ಇದ್ದಾವಲ್ಲ, ಇದ್ರ ಮೇಲೆ ನಾವು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹಾಕ್ತಾ ಇದ್ದೀವಿ. ಸೊ ಇದಕ್ಕೆ ರೀಸನ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಚೈನಾ ತನ್ನ ದೇಶದಲ್ಲಿ ಒಂದು ಮೊಬೈಲ್ ಸೆಟ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಚೈನಾ ಸೆಟ್ ನಾವು ನೋಡ್ತಾ ಇದ್ದೀವಲ್ಲ ಮೊಬೈಲು, ಅದನ್ನು ತುಂಬ ಕಡಿಮೆ ಲೆವೆಲಲ್ಲಿ ಅಥವಾ ಲೋ ಕಾಸ್ಟಲ್ಲಿ ಇವತ್ತು ಪ್ರೊಡಕ್ಷನ್ ಮಾಡ್ತಾ ಇದೆ. ಸೊ ಹಲವಾರು ಫ್ಯಾಕ್ಟರ್ಗಳಿಂದ ಅವರು ಸಬ್ಸಿಡಿಯನ್ನು ಕೊಡ್ಬೋದು, ಅಥವಾ ಲೇಬರ್ ಇಂಟೆನ್ಸಿವ್ ಪ್ರೋಗ್ರಾಮನ್ನು, ಅಥವಾ ಈ ರೀತಿಯಾಗಿ ಹಲವಾರು ಸರ್ಕಾರದ ಒಂದು ಇನಿಷಿಯೇಟಿವ್ಸ್ನಿಂದಾಗಿ ಇವತ್ತು ಚೈನಾದಲ್ಲಿ ಲೋ ಕಾಸ್ಟ್ ಇರುವಂಥ ಮೊಬೈಲ್ ಸೆಟ್ ರೆಡಿ ಆಗ್ತಾ ಇದೆ. ಇವಾಗ ಬೇರೆ ಎಲ್ಲ ಕಂಟ್ರಿಗಳು ಸಹ ಅದನ್ನು ಬೈ ಮಾಡೋದಕ್ಕೋಸ್ಕರ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಡೊಮೆಸ್ಟಿಕ್ ಲೆವೆಲಲ್ಲಿ ಇವಾಗ ನಾನು ಭಾರತದಲ್ಲಿ ಇರುವಂಥ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡೊಮೆಸ್ಟಿಕ್ ಲೆವೆಲಲ್ಲಿ ಪ್ರೊಡಕ್ಷನ್ ಮಾಡುವಾಗ 5,000ಕ್ಕೆ ನನಗೆ ಒಂದು ಮೊಬೈಲ್ ಬರುತ್ತೆ ಅಂತಂದಾಗ, ಚೈನಾ ಸೆಟ್ಟಲ್ಲಿ 2,000ಕ್ಕೆ ನನಗೆ ಸೇಮ್ ಕ್ವಾಲಿಟಿ ಇರುವಂಥ ಪ್ರೊಡಕ್ಷನ್ ಆಲ್ರೆಡಿ ಅಲ್ಲಿ ಆಗಿದೆ. ಸೊ ಅದನ್ನು ನಾವು 2,000ಕ್ಕೆ ನಾನು ಇಂಪೋರ್ಟ್ ಮಾಡ್ಕೋತೀವಿ. ಸೊ ಈ ನಿಟ್ಟಿನಲ್ಲಿ ಪ್ರೈವೇಟ್ ಇಂಪೋರ್ಟ್ ಏನಾಗುತ್ತಲ್ಲ, ಅದು ಚೈನಾ ದೇಶದಲ್ಲಿರುವಂಥ ಸೆಟ್ಟಿಂದ ಜಾಸ್ತಿ ಆಗ್ಬೋದು. ಸೊ ಇವಾಗ ಸರ್ಕಾರ ಏನು ಮಾಡುತ್ತೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಮಾಡಿರುವಂತಹ ಮಾರ್ಕೆಟನ್ನು ಸೇವ್ ಮಾಡೋದಕ್ಕೋಸ್ಕರ ಇವಾಗ ಬರುವಂತಹ ಚೀಪ್ ಲೆವೆಲಲ್ಲಿ ಅಥವಾ ಕಂಪ್ಯಾರಿಸನ್ ಮಾಡ್ತಾರೆ, ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಇದನ್ನೆಲ್ಲ ಓವರಾಲ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಬರುವಂಥ ಇಂಪೋರ್ಟ್ಗಳಿಗೆ ಇವತ್ತು ಟ್ಯಾಕ್ಸನ್ನು ಹಾಕ್ತಾರೆ. ಸೊ ಇದನ್ನು ನಾವು ಡಂಪ್ ಮಾಡುವಂತಿಲ್ಲ. ಈ ಒಂದು ನಮ್ಮ ಕಂಟ್ರಿನಲ್ಲಿರುವಂತಹ ಮಾರ್ಕೆಟ್ಗೆ ಡಂಪ್ ಮಾಡುವಂಥ ಕಂಡೀಷನನ್ನು ಕ್ರಿಯೇಟ್ ಮಾಡುವ ಎಲ್ಲ ಗೂಡ್ಸ್ಗಳಿಗೂ ಇವತ್ತು ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹಾಕಲಾಗುತ್ತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಆ್ಯಂಟಿ ಡಂಪಿಂಗ್ಗೆ ಸಂಬಂಧಪಟ್ಟಂಥ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಈ ಅಗ್ರಿಮೆಂಟ್ನ ಅಡಿನಲ್ಲಿ ತರಲಾಗುತ್ತೆ ಅನ್ನೋದನ್ನು ಸಹ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಭಾರತಕ್ಕೆ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಯಾವ ರೀತಿ ಆಗಬಹುದು, ಟ್ರೇಡ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ 5 ವರ್ಷದಲ್ಲಿ $60 ಬಿಲಿಯನ್ ಇರುವಂಥದ್ದು $100 ಬಿಲಿಯನ್ಗೆ ಕನ್ವರ್ಟ್ ಆಗ್ಬೋದು, ಮತ್ತು ಭಾರತದ 90% ಎಕ್ಸ್ಪೋರ್ಟನ್ನು ನಾವು UAEಗೆ ಮಾಡ್ಬೋದು ಅನ್ನುವಂಥದ್ದು ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ. ಮತ್ತು ಭಾರತದಿಂದ ಯಾವ್ಯಾವ ಎಕ್ಸ್ಪೋರ್ಟ್ ಹೋಗ್ತಾವಲ್ಲ, ಇದಕ್ಕೆ 0 ಡ್ಯೂಟಿಯನ್ನು ಹಾಕಲಾಗುತ್ತೆ. ಈ ಒಂದು ಪ್ಯಾಕ್ಟ್ ಯಾವಾಗ ಫೋರ್ಸಲ್ಲಿ ಬರುತ್ತಲ್ಲ, ಆವಾಗಿಂದ ಭಾರತದ ಎಲ್ಲ ಎಕ್ಸ್ಪೋರ್ಟ್ಗಳಿಗೂ 0 ಡ್ಯೂಟಿ ಆಗುತ್ತೆ ಅನ್ನುವಂಥದ್ದು. ಮತ್ತು ಇಂಡಿಯಾ, USA ಮತ್ತು UAE, ಇಸ್ರೇಲ್, ಈ ಎಲ್ಲ ಅಡ್ವಾನ್ಸ್ ಗ್ರೂಪಿಂಗ್ ಏನಿದೆಯಲ್ಲ, ಇದರ ಒಂದು ಕಲೆಕ್ಟಿವ್ ಗೋಲ್ಸನ್ನು ಎಸ್ಪೆಷಲಿ ಟೆಕ್ನಾಲಜಿ ಮತ್ತು ಇನೋವೇಷನ್ ಮತ್ತು ಫೈನಾನ್ಸ್ ನಡಿನಲ್ಲಿ ನಾವು ಮೋರ್ ಕೋಆಪರೇಷನನ್ನು ತರುವಂಥದ್ದಾಗಲಿ, ಮತ್ತು ಈ ಒಂದು ಪ್ಯಾಕ್ಟ್ನಿಂದ ಸರಿಸುಮಾರು 10 ಲಕ್ಷ ಯಂಗ್ ಪೀಪಲ್ಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆಗ್ಬೋದು. ಜೊತೆಗೆ ಆಫ್ರಿಕಾ ಇರ್ಬೋದು ಅಥವಾ ಏಷ್ಯನ್ ಮಾರ್ಕೆಟ್ ಎಕ್ಸಸ್ ಇವತ್ತು ಭಾರತಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಮೇಜರಾಗಿ ಭಾರತಕ್ಕೆ ಇವತ್ತು ಗ್ಲೋಬಲ್ ಮಾರ್ಕೆಟಿಂಗ್ನ ಎಕ್ಸಸ್ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಒತ್ತಿ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು ಸಹ ಲಾಜಿಸ್ಟಿಕ್, ಹೆಲ್ತ್ ಕೇರ್, ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಇಂಟ್ರೆಸ್ಟನ್ನು ಎಕ್ಸ್ಪ್ರೆಸ್ ಮಾಡಿರೋದನ್ನು ನೋಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಾರಿಟಿ ಇದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾಸ್ GDP ಲೈಕ್ಲಿ ಗ್ರೀವ್ 5.8% ಇನ್ Q3 ಸೇಸ್ SBI's ಎಕನಾಮಿಕ್ಸ್ ಟೀಮ್. ಈ ಒಂದು ಆರ್ಟಿಕಲನ್ನು
GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮಗೆ ಫ್ಯಾಕ್ಚುಯಲ್ ಆಗಿ ಭಾರತದ GDPಯ ಪರ್ಸೆಂಟೇಜ್ ಎಷ್ಟಿರ್ಬೋದು ಅನ್ನುವಂಥ ಒಂದು ಪ್ರೊಡಿಕ್ಷನನ್ನು ಕೊಟ್ಟಿರೋದನ್ನು ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ಡೇಟಾಗಳು ಇಂಪಾರ್ಟೆಂಟ್ ಅಲ್ಲ, ಯಾಕೆಂದರೆ ಎವ್ರಿ ಕ್ವಾರ್ಟರ್ ನಾವು ಹೊಸದಾಗಿರುವಂಥ ಒಂದು ಡೇಟಾ ಬರ್ತಾ ಇರೋದನ್ನು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ 3 ಪಾಯಿಂಟ್ಸ್ ಬಗ್ಗೆ ನಾವು ಕ್ಲಾರಿಟಿಯನ್ನು ಹೊಂದಬೇಕಾಗುತ್ತೆ. ಒಂದು, GDP ಅಂದರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಯಾವುದೇ ಒಂದು ಕಂಟ್ರಿಯ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಡಿಟರ್ಮೈನ್ ಮಾಡೋದು GDP ಎಷ್ಟಿದೆ ಅನ್ನೋದ್ರ ಮೇಲೆ. ಸೊ ಒಂದು ಕಂಟ್ರಿಯಲ್ಲಿರುವಂತಹ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಇವತ್ತು GDP ಡಿಟರ್ಮೈನ್ ಮಾಡ್ತಾ ಇದೆ. ಸೊ ಇದರ ಒಂದು ಡೆಫಿನೇಷನ್ ನಮ್ಗೆ ಏನು ಹೇಳುತ್ತೆ? ಒಂದು ದೇಶದ ಎಕನಾಮಿನಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳು ಏನು ಪ್ರೊಡ್ಯೂಸ್ ಆಗುತ್ತಲ್ಲ, ಇದರ ಒಟ್ಟು ಸಮ್ಮನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಫೈನಲ್ ಪ್ರೈಸ್ ಇರುತ್ತಲ್ಲ ಗೂಡ್ಸು ಮತ್ತು ಸರ್ವಿಸ್ಗಳ, ಆ ಒಂದು ಸಮ್ಮನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಟ್ಟಾರೆಯಾಗಿ ಎಲ್ಲ ಗೂಡ್ಸು ಮತ್ತು ಸರ್ವಿಸ್ಗಳನ್ನು ಸೇರಿಸಿದಾಗ ನಾವು GDPಯನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಇದು ನಮಗೆ ಬೇಸಿಕ್ ಇನ್ಫಾರ್ಮೇಷನು. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ಈ ಒಂದು GDPಯನ್ನು ಕ್ವಾರ್ಟರ್ಲಿ ಬೇಸಿಸಲ್ಲಿ ಯಾರು ರಿಲೀಸ್ ಮಾಡ್ತಾರೆ ಅಂತ ಈ ಒಂದು ಆರ್ಟಿಕಲಿಂದ ನಾವು ತಿಳ್ಕೊಬೋದು. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡುವಂಥದ್ದು NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇವರು ರಿಲೀಸ್ ಮಾಡ್ತಾರೆ GDP ಎಸ್ಟಿಮೇಷನನ್ನು ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ಅನ್ನುವಂಥದ್ದು. ಇನ್ನು ಥರ್ಡ್ ಪಾಯಿಂಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇವಾಗ GDP ಗ್ರೋತ್ ಕಡಿಮೆ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಈ ಒಂದು GDP ಗ್ರೋತ್ ಕಡಿಮೆ ಆಗೋದಕ್ಕೋಸ್ಕರ ಮೇಜರ್ ಕಾಂಟ್ರಿಬ್ಯೂಷನ್ ಏನಂತಂದರೆ ಕನ್ಸಂಪ್ಷನ್ನು ಕಡಿಮೆ ಇದೆ ಅನ್ನುವಂಥದ್ದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತು ಕನ್ಸಂಪ್ಷನ್ನೇ ಇಲ್ಲ ಅಂತಂದಾಗ ಪ್ರೊಡಕ್ಷನ್ ಎಲ್ಲಾಗುತ್ತೆ? GDP ಕಡಿಮೆನೇ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕನ್ಸಂಪ್ಷನನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಏನು ಸ್ಟೆಪ್ ತೊಗೋಬೋದು? ಕನ್ಸಂಪ್ಷನ್ ಯಾಕೆ ಇವತ್ತು ಕಡಿಮೆ ಆಗಿರುತ್ತೆ ಅಂದರೆ ಪಬ್ಲಿಕ್ಕಲ್ಲಿ ಮನಿ ಇರಲ್ಲ, ಲೆಸ್ ಮನಿ ಇರುತ್ತೆ. ಸೊ ಈ ಒಂದು ಸಿಚುವೇಷನಲ್ಲಿ ಇವತ್ತು ಗೌರ್ಮೆಂಟು ಪಬ್ಲಿಕ್ ಮನಿ ಫ್ಲೋ ಮಾಡೋದಕ್ಕೋಸ್ಕರ ಲೋನನ್ನು ಕೊಡಬಹುದು. ಹೀಗಾಗಿ ಸಬ್ಸಿಡಿಯನ್ನು ಪ್ರೊವೈಡ್ ಮಾಡ್ಬೋದು. ಪಬ್ಲಿಕಲ್ಲಿ ಮನಿ ಬಂದಾಗ ಆಟೋಮೆಟಿಕ್ಕಾಗಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅಥವಾ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು. ಕನ್ಸಂಪ್ಷನ್ ಜಾಸ್ತಿ ಆಗಿದೆ ಅಂತಂದಾಗ ಆಟೋಮೆಟಿಕ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ಇವತ್ತು ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವು ಈ ಒಂದು ಆರ್ಟಿಕಲಿಂದ ಅರ್ಥ ಮಾಡ್ಕೋಬೇಕು. ಸೊ ಎಕ್ಸ್ಪರ್ಟ್ಗಳ ಒಂದು ಪ್ರೊಡಿಕ್ಷನ್ ಏನಿದೆ ಅಂತಂದರೆ ಪ್ರೀ ಪ್ಯಾಂಡಮಿಕ್ ಲೆವೆಲ್ಗಿನೂ ಕಡಿಮೆ ಆಗಿರುವಂಥ ಪ್ರೈವೇಟ್ ಕನ್ಸಂಪ್ಷನನ್ನು ನಾವು ಈ ಸದ್ಯದ ಪರಿಸ್ಥಿತಿನಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಪ್ರೈವೇಟ್ ಕನ್ಸಂಪ್ಷನ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು GDP ರಿಕವರಿ ಆಗೋದಕ್ಕೋಸ್ಕರ ಪ್ರೈವೇಟ್ ಕನ್ಸಂಪ್ಷನ್ನ ಎಂಫಸೈಸ್ ಮಾಡೋದು ಬ್ರಾಡ್ ಬೇಸಲ್ಲಿದೆ ಅನ್ನೋದ್ರ ಮೇಲೆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದನ್ನು ನಾವು ಕಾಣ್ಬೋದಾಗಿದೆ. ಸೊ ಈ ಒಂದು ಆರ್ಟಿಕಲಿಂದ GDP ಅಂದರೆ ನಮಗೆ ಏನು ಗೊತ್ತಿರಬೇಕು, ಯಾವ ರೀತಿಯಾಗಿ ಪ್ರೈವೇಟ್ ಕನ್ಸಂಪ್ಷನನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಸರ್ಕಾರದ ಒಂದು ಸ್ಟೆಪ್ ನೋಡ್ಬೋದು, ಮತ್ತು GDPಯನ್ನು ಯಾರು ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ರಿಲೀಸ್ ಮಾಡ್ತಾರೆ. ಈ 3 ಪಾಯಿಂಟ್ಗಳ ಬಗ್ಗೆ ಕ್ಲಾರಿಟಿ ಇದ್ದರೆ ನಮಗೆ ಸಫಿಷಿಯೆಂಟಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ GDPಯನ್ನು ಕ್ಯಾಲ್ಕುಲೇಟ್ ಮಾಡುವಾಗ 3 ರೀತಿಯಾದಂಥ ಮೆಥಡನ್ನು ನಾವು ಫಾಲೋ ಮಾಡ್ತೀವಿ. ಸೊ ಸ್ಟ್ಯಾಟಿಕ್ ಪೋರ್ಷನಲ್ಲಿ ನಾವು ಇದನ್ನು ಸ್ಟಡಿ ಮಾಡಿರ್ತೀವಿ. GDPಯನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಮಾಡುವಂಥ ಮೆಥಡ್ಗಳು ಯಾವ್ಯಾವಿದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಪೀಷೀಸ್ ಇನ್ ನ್ಯೂಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ನ್ಯೂ ಗೀಕೋ ಫ್ರಮ್ ನಾರ್ತ್ ಈಸ್ಟ್ ಗೆಟ್ ಆರ್ಮಿ ಟ್ಯಾಗ್ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಸ್ಪೀಷೀಸ್ ನಮಗೆ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೋಡ್ಬೋದು ನಾವು ಇಮೇಜ್ ಮುಖಾಂತರ ನೋಡಿದಾಗ ಈ ಆರ್ಮಿ ಡ್ರೆಸ್ಸಸ್ಗಳು ಹಾಕ್ತಾರಲ್ಲ, ಅದೇ ರೀತಿಯಾದಂಥ ಒಂದು ಮಾರ್ಫಾಲಜಿಕಲ್ ಫೀಚರ್ ಅಥವಾ ಅಪಿಯರೆನ್ಸನ್ನು ನಾವು ಈ ಒಂದು ಇಮೇಜಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗೂ ಈ ಗೀಕೋದ ಸೈಂಟಿಫಿಕ್ ನೇಮ್ ಏನಿದೆ ಅಂತಂದರೆ ಕ್ರೈಕೋಡಕ್ಟಿಲಸ್ ಎಕ್ಸರ್ಸಿಟಸ್. ಸೊ ಇದು ಸೈಂಟಿಫಿಕ್ ನೇಮು ಸಹ ಸಮ್ಟೈಮ್ಸ್ ನಮಗೆ ಹೆಲ್ಪ್ ಆಗ್ಬೋದು. ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾದಂಥ ಕ್ವಶನನ್ನು ಕೊಡ್ಬೋದು ಅಂತಂದರೆ ಗೀಕೋ ಅಂತ ನಾರ್ಮಲ್ ನೇಮ್ ಕೊಡ್ಬೋದು, ಇದು ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ, ಅಥವಾ ಇದರ ಸೈಂಟಿಫಿಕ್ ನೇಮನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ರೀಸೆಂಟಾಗಿ ನ್ಯೂಸಲ್ಲಿರುವಂಥ ಈ ಒಂದು ಸ್ಪೀಷೀಸು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ. ಸೊ ನಮಗೆ ಕ್ಲಿಯರ್ ಆಗಿರಬೇಕು ಇದು ರೆಪ್ಟೈಲ್ಗೆ ಬಿಲಾಂಗ್ ಆಗುವಂಥ ಆ್ಯನಿಮಲ್ ನೇಮು ಅನ್ನುವಂಥದ್ದು. ಸೊ ಈ ಒಂದು ಗೀಕೋಗೆ ನೇಮ್ ಏನು ಕೊಟ್ಟಿದ್ದಾರಲ್ಲ, ಇದು ನಮ್ಮ ಭಾರತದ ಒಂದು ಆರ್ಮಿಗೆ ಹಾನರ್ ಮಾಡೋದಕ್ಕೋಸ್ಕರ ಕೊಟ್ಟಿರುವಂಥದ್ದು. ಸೊ ಆರ್ಮಿ ಅವರು ನಮ್ಮ ದೇಶಕ್ಕೆ ಯಾವ ರೀತಿಯಂಥ ಸರ್ವಿಸನ್ನು ಕೊಡ್ತಾರೆ ಅದನ್ನು ಹಾನರ್ ಮಾಡೋದಕ್ಕೋಸ್ಕರ ಈ ನೇಮನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಕ್ಲಾರಿಟಿ ಅಂತಂದರೆ ಈ ಒಂದು ಗೀಕೋ ಅನ್ನೋದು ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ, ರೆಪ್ಟೈಲ್ ಅನ್ನುವಂಥದ್ದು. ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಇದು ಕಂಡು ಬರುತ್ತೆ. ಇವತ್ತು ಮೇಘಾಲಯ ಮತ್ತು ಮಿಜೋರಾಮಲ್ಲಿ ಈ ಸ್ಪೀಷೀಸನ್ನು ನಾವು ನೋಡ್ತಾ ಇದ್ದೀವಿ. ಸೈಂಟಿಫಿಕ್ ನೇಮು ಸಹ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು 3 ವರ್ಡ್ಸನ್ನು ನೀವು ಒಂದು ಹತ್ರ ಬರೆದಿಟ್ಕೊಂಡ್ರೆ ರಿವಿಷನ್ ಮಾಡುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ರಾಂಗ್ ಸೊಲ್ಯೂಷನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ಲು ಹರಿಯಾಣದಲ್ಲಿರುವಂಥ ರಿಸರ್ವೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದೆ. ನಿನ್ನೆ ತಾನೇ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಆ್ಯಕ್ಚುಯಲ್ ಆಗಿ ಏನಿದೆ ಪಾಲಿಸಿನಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ನಾವು ಮತ್ತೆ ಒಂದು ಸರ್ತಿ ರಿವಿಷನ್ ಮಾಡ್ಕೊಳೋದಾದರೆ,
ಹರಿಯಾಣದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ 75% ರಿಸರ್ವೇಷನನ್ನು ಲೋಕಲ್ ಪೀಪಲ್ಗೆ ಅಥವಾ ಲೋಕಲ್ ಕ್ಯಾಂಡಿಡೇಟ್ಗೆ ರಿಸರ್ವ್ ಮಾಡಿರುವಂಥದ್ದು. ಅದರಲ್ಲಿ ಸ್ಯಾಲ್ರಿ ಲಿಮಿಟ್ ಎಷ್ಟಿದೆ ಅಂತಂದರೆ 30,000 ಒಳಗೆ ಎಷ್ಟು ಜಾಬ್ ಬರುತ್ತಲ್ಲ ಪ್ರೈವೇಟ್ ಸೆಕ್ಟರಲ್ಲಿ, ಅದರಲ್ಲೆಲ್ಲ 75% ಯಾರು ಹರಿಯಾಣದಲ್ಲಿ ಲೋಕಲೈಟ್ಸ್ ಇರ್ತಾರಲ್ಲ ಅವ್ರಿಗೋಸ್ಕರ ರಿಸರ್ವ್ ಮಾಡಿರುವಂಥ ಒಂದು ಪಾಲಿಸಿಯನ್ನು ತರಲಾಗುತ್ತೆ. ಸೊ ಈ ಒಂದು ಪಾಲಿಸಿಯನ್ನು ಇವತ್ತು ಹೈಕೋರ್ಟ್ ರಿವ್ಯೂ ಮಾಡಿರುವಂಥ ಒಂದು ನಿಟ್ಟಿನಲ್ಲಿ ಹೋಲ್ಡ್ ಮಾಡಿರ್ತಾರೆ, ಯಾವುದೇ ರೀಸನನ್ನು ಕೊಡದೆ. ಸೊ ಇವಾಗ ಸುಪ್ರೀಂ ಕೋರ್ಟ್ ಏನು ಮಾಡಿದ್ದಾರೆ, ಅಗೇನ್ ರಿಟ್ ಪಿಟಿಷನ್ನಿಂದಾಗಿ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಮತ್ತು ಈ ಒಂದು ಪಾಲಿಸಿಗೆ ಹೋಲ್ಡ್ ಮಾಡಿರುವಂತೆ ರಿವ್ಯೂ ಮಾಡಬೇಕು, ಪ್ರಾಪರ್ ಆಗಿರುವಂಥ ರೀಸನ್ಸನ್ನು ಕೊಡಬೇಕು, 4 ವೀಕ್ ಏನೋ ಟಾರ್ಗೆಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಎಂಫಸೈಸ್ ಮಾಡಬೇಕಾಗಿರುವಂಥ ಪಾಯಿಂಟ್ ಅಂತಂದರೆ, ಇವತ್ತು ನಾವು ಸರ್ಕಾರಕ್ಕೆ ಸ್ಟೇಯನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ಪಾಲಿಸಿಯನ್ನು ಕೊಡಬಾರ್ದು ಅನ್ನುವಂಥ ಸ್ಟೇ ಏನಿದೆಯಲ್ಲ, ಈ ಒಂದು ಸ್ಟೇಯನ್ನು ಕೊಡೋಕ್ಕಿಂತ ಮುಂಚೆ ಅವರು ತಂದಿರುವಂಥ ಪಾಲಿಸಿ ಅನ್ಕಾನ್ಸ್ಟಿಟ್ಯೂಷನಲ್ ಇದೆನಾ ಇಲ್ವಾ ಅನ್ನುವಂಥ ಪ್ರಾಪರ್ ಫೈಂಡಿಂಗ್ಸ್ ಮೇಲೆ ಕೊಡಬೇಕು. ಸೊ ಪ್ರಾಪರ್ ಆಗಿರುವಂಥ ರೀಸನ್ಸನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೂ ಬೇರೆ ಸ್ಟೇಟ್ಗಳಲ್ಲೂ ಸಹ ಪ್ರೈವೇಟ್ ಸೆಕ್ಟರಲ್ಲಿ ಯಾವ ರೀತಿಯಾದಂಥ ಲಾಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆಂಧ್ರ ಪ್ರದೇಶ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಇವರು ಸಹ ಲಾವನ್ನು ಕೊಟ್ಟಿದ್ದಾರೆ. ಇನ್ನು ತಮಿಳ್ನಾಡಲ್ಲಿ DMK ಗೌರ್ಮೆಂಟು ಸಹ 75% ರಿಸರ್ವೇಷನ್ ಕೊಡ್ತೀನಿ ಅಂತ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಅಸೆಂಬ್ಲಿ ಪೋಲಲ್ಲಿ ಹೇಳಿರುವಂಥದ್ದನ್ನು ಸೊ ಪ್ಯಾಂಡಮಿಕ್ನಿಂದಾಗಿ ಅವರು ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ದ ಸಿಚುವೇಶನ್ ಅಂತಂದರೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅವರು ಸಹ ರೂಲ್ಸನ್ನು ತಂದಿದ್ರು ಅನ್ನುವಂಥದ್ದನ್ನು. ಸೊ ಯಾಕೆ ಇವಾಗ ಸ್ಟೇಟ್ ಗೌರ್ಮೆಂಟು ಇವತ್ತು ಈ ರೀತಿಯಾದಂಥ ಕೋಟಾವನ್ನು ಅಥವಾ ರಿಸರ್ವೇಷನನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ 2 ರೀಸನ್ಸನ್ನು ಕೊಡ್ಬೋದು. ಇವಾಗ ಪ್ಯಾಂಡಮಿಕ್ ಸಿಚುವೇಷನಿಂದಾಗಿ ಸಾಕಷ್ಟು ಜನ ತಮ್ಮ ಒಂದು ಎಂಪ್ಲಾಯ್ಮೆಂಟನ್ನು ಕಳ್ಕೊಂಡಿದ್ದಾರೆ. ಸೊ ಮಿಲಿಯನ್ಸ್ ಆಫ್ ಜಾಬ್ ಲಾಸ್ ಆಗಿರುವಂಥ ಸಿಚುವೇಷನನ್ನು ನಾವು ಇಲ್ಲಿ ನೋಡಿದ್ವಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರ ಒಂದು ಲೀಡರ್ಶಿಪ್ನಿಂದಾಗಿ ತಮ್ಮ ಸ್ಟೇಟಲ್ಲಿರುವಂಥ ಪಾಪ್ಯುಲೇಷನ್ಗೆ ಪ್ರಾಪರ್ ಆಗಿರುವಂಥ ಅಪಾರ್ಚುನಿಟಿಯನ್ನು ಕೊಡಬೇಕಾಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಜಾಬ್ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ ಈ ರೀತಿಯಾದಂಥ ಸ್ಟೆಪ್ಪನ್ನು ತೊಗೋಬೋದು. ಇನ್ನೊಂದು ಸಿಚುವೇಷನ್ ಏನಂತಂದರೆ, ಇವಾಗ ಪ್ರೈವೇಟ್ ಸೆಕ್ಟರಲ್ಲಿ ನಾರ್ಮಲಿ ಎಂಪ್ಲಾಯರ್ ಏನು ಮಾಡ್ತಾರೆ ಅಂತಂದರೆ, ಇವತ್ತು ಕಡಿಮೆ ಅಮೌಂಟಿಗೆ ಯಾರು ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರನ್ನು ಹೈಯರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅವರ ಒಂದು ಫೈನಾನ್ಷಿಯಲ್ ಕನ್ಸ್ಟ್ರೈನಿಂದಾಗಿ ಅಥವಾ ಪ್ರಾಫಿಟ್ ಮೈಂಡ್ಸೆಟ್ನಿಂದಾಗಿ ಕಡಿಮೆ ಅಮೌಂಟಿಗೆ ವರ್ಕ್ ಮಾಡುವಂಥವ್ರನ್ನ ಹೈಯರ್ ಮಾಡ್ತಾರೆ. ನಾರ್ಮಲಿ ಇವಾಗ ಮೈಗ್ರೇಟರಿ ಲೇಬರ್ಸ್ ಯಾರು ಇರ್ತಾರಲ್ಲ ಅವರು ಈ ರೀತಿಯಾದಂಥ ಜಾಬ್ಗಳನ್ನು ನಾರ್ಮಲಿ ಪಡ್ಕೋತಾರೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ ಪಾಪ್ಯುಲೇಷನ್ಗೆ ಅಥವಾ ಲೋಕಲ್ ಪಾಪ್ಯುಲೇಷನ್ಗೆ ಜಾಬ್ ಸ್ಕೇರ್ಸಿಟಿ ಆಗುತ್ತೆ. ಸರ್ಕಾರ ಇವತ್ತು ಈ ರೀತಿಯಾದಂಥ ಸ್ಟೆಪ್ಪನ್ನು ತಗೋಬೋದು ಅನ್ನುವಂಥ ರೀಸನ್ಸನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಇನ್ನು ಸಂವಿಧಾನಾತ್ಮಕವಾಗಿ ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾದಂಥ ಸ್ಟೇಟಸ್ ಇದೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ, ಹಾಗೂ ಯಾವ ರೀತಿಯಾದಂಥ ಪ್ರೆಸೆಂಟ್ ಕೇಸ್ ಇದೆ ಹರಿಯಾಣದಲ್ಲಿ ಅಂತ ಕನೆಕ್ಟ್ ಮಾಡೋದಾದರೆ, ಕಾನ್ಸ್ಟಿಟ್ಯೂಷನಲ್ಲಿ ನಾವು ಬರ್ತ್ನ ಆಧಾರದ ಮೇಲೆ ಅಥವಾ ರೆಸಿಡೆನ್ಸ್ನ ಆಧಾರದ ಮೇಲೆ ಯಾವುದೇ ರೀತಿಯಾಗಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕೊಡೋದ್ರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡುವಂತಿಲ್ಲ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾವ ಆರ್ಟಿಕಲ್ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡುವಂಥದ್ದು. ಹಾಗೂ ಸಂವಿಧಾನದಲ್ಲೂ ಸಹ ಇವತ್ತು ಸರ್ಕಾರ ರೆಸಿಡೆನ್ಷಿಯಲ್ ಕ್ರೈಟೇರಿಯಾನ ಪಬ್ಲಿಕ್ ಪೋಸ್ಟ್ಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಾಗ ಪ್ರಿಸ್ಕ್ರೈಬ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಕೇಸ್ ಏನಿದೆಯಲ್ಲ ಪ್ರೈವೇಟ್ ಸೆಕ್ಟರ್ ಅಂತ ಇದೆ. ಸೊ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇದ್ದಾಗ ಇವತ್ತು ಗೌರ್ಮೆಂಟು ಯಾವುದೇ ರೀತಿಯಾಗಿ ರೆಸಿಡೆನ್ಸನ್ನು ಕ್ರೈಟೇರಿಯಾಗೆ ಕನ್ಸಿಡರ್ ಮಾಡ್ಬೋದು. ಹರಿಯಾಣದಲ್ಲಿ ತೊಗೊಂಡಿರುವಂಥ ಸ್ಟೆಪ್ ಇರ್ಬೋದು ಅಥವಾ ಬೇರೆ ಸ್ಟೇಟ್ಗಳಲ್ಲಿ ತೊಗೊಂಡಿರುವಂಥ ಸ್ಟೆಪ್ಪು ಇವತ್ತು ಪ್ರೈವೇಟ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದೆ, ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನನ್ನು ಡಿಸೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಕ್ವಶನ್ ಮಾರ್ಕ್ ಮಾಡುವಂಥ ಸಿಚುವೇಶನು. ಸೊ ಹರಿಯಾಣ ಕೇಸಲ್ಲಿ ಅವ್ರು ಕವರ್ ಮಾಡಿರುವಂಥ ಏರಿಯಾ ಯಾವಿದೆ ಅಂತಂದರೆ ಕಂಪನೀಸ್ಗಳು, ಸೊಸೈಟೀಸ್ಗಳು, ಟ್ರಸ್ಟ್ಗಳು ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ಸ್ ಇರ್ಬೋದು ಅಥವಾ ಇಂಡಿವಿಜುವಲ್ ಎಂಪ್ಲಾಯರ್, ಈ ರೀತಿಯಾಗಿ ಅವರು ಹೋಲಿಸ್ಟಿಕ್ ಆಗಿ ಈ ಒಂದು ರಿಸರ್ವೇಷನಲ್ಲಿ ಕವರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು ನಾವು. ಇದು ಜನರಲ್ ಆಗಿ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂಥ ಸ್ಟೇಟಸನ್ನು ಕನೆಕ್ಟ್ ಮಾಡುವಂಥದ್ದು. ಇನ್ನು ನಾವು ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು. ಇವಾಗ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಸ್ಕಿಲ್ಡ್ ವರ್ಕರ್ ಬೇಕಾಗಿದ್ದಾರೆ ಅಂತಂದಾಗ ಬೇರೆ ಸ್ಟೇಟಿಂದ ಸ್ಕಿಲ್ ವರ್ಕರ್ಸ್ಗಳನ್ನು ಇವರು ಹೈಯರ್ ಮಾಡುವಂತಿಲ್ಲ. ಯಾಕೆಂದರೆ 75% ಇವರು ಲೋಕಲ್ ಪಾಪ್ಯುಲೇಷನ್ಗೆ ಮಾಡ್ತಾರೆ. ಸೊ ಆ ಒಂದು ಕಂಪನಿಗೆ ಬೇಕಾಗಿರುವಂಥ ಸ್ಕಿಲ್ ಅಥವಾ ಟ್ಯಾಲೆಂಟೆಡ್ ವರ್ಕರ್ಸನ್ನು ಹೈಯರ್ ಮಾಡುವಂಥ ಒಂದು ಪವರ್ ಏನಿರುತ್ತಲ್ಲ ಅಥವಾ ಒಂದು ಸಿಚುವೇಶನ್ ಇವತ್ತು ಲಾಸ್ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕನ್ಸಿಡರ್ ಮಾಡೋದಾದರೆ ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿ ಇವತ್ತು ಭಾರತದಲ್ಲಿರುವಂಥ ಯಾವುದೇ ಭಾಗದಲ್ಲಿ ರಿಸೈಡ್ ಆಗ್ಬೋದು ಅಥವಾ ಸೆಟಲ್ ಆಗ್ಬೋದು ಅಂತ ಸರ್ಕಾರದ ಮೂಲಭೂತ ಹಕ್ಕು ನಮಗೆ ಹೇಳ್ತಾ ಇದೆ. ಫ್ರೀಡಮ್ ಆಫ್ ಮೂಮೆಂಟಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೂ ರೈಟ್ ಟು ಕ್ಯಾರಿ ಎನಿ ಕೈಂಡ್ ಆಫ್ ಅಕ್ಯುಪೇಷನ್ ಅನ್ನುವಂಥದ್ದನ್ನು ಸಹ ಇವತ್ತು ಸಂವಿಧಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಸಂವಿಧಾನಾತ್ಮಕವಾದ ಮೂಲಭೂತ ಹಕ್ಕುಗಳನ್ನು ಇವತ್ತು ವೈಲೇಟ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಇಶ್ಯೂ ಏನಿದೆಲ್ಲ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಮೇನ್ಸಲ್ಲಿ ನಾವು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೇಳಿದಾಗ ಯಾವ ರೀತಿಯಾಗಿ ಸಿಚುವೇಶನ್ಸ್ ಇರುತ್ತೆ, ಯಾವ ರೀತಿಯಾಗಿ
ಹಾಗಾಗಿ ನಾವು ಸಂವಿಧಾನಾತ್ಮಕವಾಗಿ ಕನೆಕ್ಟ್ ಮಾಡ್ಕೋಬೇಕು ಪ್ರೆಸೆಂಟ್ ಅಥವಾ ಕರೆಂಟ್ ಇವೆಂಟನ್ನು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಪರ್ ಆಗಿರುವಂಥ ಕನೆಕ್ಟಿವಿಟಿಯನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ನಾವು ಎಂಫಸೈಸ್ ಮಾಡಬೇಕಾಗಿರುವಂಥ ವಿಷಯ ಅಂತಂದರೆ ರೂರಲ್ ಹಾಗೂ ಅರ್ಬನ್ ಏರಿಯಾದಲ್ಲಿರುವಂಥ ಒಂದು ಡಿಸ್ಪ್ಯಾರಿಟೀಸ್ ಅಥವಾ ಗ್ಯಾಪನ್ನು ಇವತ್ತು ನಾವು ರಿಡ್ಯೂಸ್ ಮಾಡಬೇಕು. ಸೊ ರಿಯಲ್ ಇಶ್ಯೂ ಇರೋದೇ ಇಲ್ಲಿ. ಸೊ ಈ ಒಂದು ರಿಯಲ್ ಇಶ್ಯೂನ ನಾವು ಅಡ್ರೆಸ್ ಮಾಡಬೇಕು. ಯಾಕೆಂದರೆ ರ್ಯಾಪಿಡ್ ಅರ್ಬನೈಸೇಷನಿಂದ ಇವತ್ತು ನಮ್ಮ ರೂರಲ್ ಪೀಪಲ್ ಏನಿದಾರಲ್ಲ ಇವರೆಲ್ಲ ಮೈಗ್ರೇಟ್ ಆಗ್ತಾ ಇದ್ದಾರೆ. ಇನ್ ಸರ್ಚ್ ಆಫ್ ಎಂಪ್ಲಾಯ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಮೈಗ್ರೇಟ್ ಆಪ್ಷನನ್ನು ಇವತ್ತು ಚೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಸ್ಟೇಟ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಈ ಒಂದು ಸಿಚುವೇಷನನ್ನು ಇವತ್ತು ಅಡ್ರೆಸ್ ಮಾಡಬೇಕು. ಸೊ ನಾವು ಇವತ್ತು ರೂರಲ್ ಏರಿಯಾದಲ್ಲೂ ಸಹ ಪ್ರಾಪರ್ ಆಗಿರುವಂಥ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಇದರಿಂದ ಮೈಗ್ರೇಷನನ್ನು ಹೆಚ್ಚು ನಾವು ತಡೆಗಟ್ಟಬಹುದು. ಸೊ ಈ ರೀತಿಯಾದಂಥ ರಿಸರ್ವೇಷನನ್ನು ತರೋದಕ್ಕಿಂತನೂ ನಾವು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನ್ಸರ್ನನ್ನು ನಾವು ವ್ಯಕ್ತಪಡಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್ ಬಿಗಿನ್ಸ್ ಇನ್ ಮೈಸೂರು. ಈ ಆರ್ಟಿಕಲನ್ನು GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ಲು ನಮಗೆ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ಯೂಶಲಿ UPSCನಲ್ಲಿ ಈ ಥರ ರೀಜ್ನಲ್ ಕರೆಂಟ್ ಅಫೇರ್ಸನ್ನು ಕೇಳೋದು ಕಡಿಮೆ. ಬಟ್ KPSCನಲ್ಲಿ ಇವಾಗ PSI ಮತ್ತು ಅಥವಾ FDA SDA ಎಕ್ಸಾಮ್ಸ್ ಇರುತ್ತಲ್ಲ, ಆ ಒಂದು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಕುಕ್ರಹಳ್ಳಿ ಲೇಕ್ ಇದು ಮೈಸೂರಲ್ಲಿದೆ. ಈ ಒಂದು ಲೇಕಲ್ಲೇ ನಾವು ಇವತ್ತು ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋಂಥದ್ದು. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ ಗ್ರೇಟ್ ಬ್ಯಾಕ್ಯಾರ್ಡ್ ಬರ್ಡ್ ಕೌಂಟ್, ಇದು ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಇವೆಂಟು. ಇಲ್ಲಿ ನಾವು ಯಾವ ರೀತಿಯಾಗಿ ಸ್ಪೀಷಸ್ಗಳಿದ್ದಾವೆ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮಲ್ಲಿ ಅಥವಾ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೋಸ್ಕರ ಯಾವ ರೀತಿಯಾದಂತಹ ಬರ್ಡ್ಸ್ಗಳು ಮೈಗ್ರೇಟರಿ ಸ್ಪೀಷಸ್ಗಳು ಇವತ್ತು ಬರ್ತಾ ಇದ್ದಾವೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿರುವಂಥ ಒಂದು ಡೇಟಾವನ್ನು ಅಥವಾ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋತಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. 62 ಸ್ಪೀಷಸನ್ನು ಇವತ್ತು ಐಡೆಂಟಿಫೈ ಮಾಡಿದಾರಲ್ಲ ಈ ಒಂದು ಕುಕ್ರಹಳ್ಳಿ ಲೇಕಲ್ಲಿ. ಇದು ಫಸ್ಟ್ ಡೇನಲ್ಲೇ ಇಷ್ಟೊಂದು ಮೈಗ್ರೇಟರಿ ಸ್ಪೀಷೀಸನ್ನು ನೋಡ್ತಾ ಇದ್ದಾರೆ. ಇದರಲ್ಲಿ ಮೆನ್ಷನ್ ಮಾಡಿರುವಂಥ ಕೆಲವೊಂದಿಷ್ಟು ಸ್ಪೀಷೀಸನ್ನು ಕನ್ಸಿಡರ್ ಮಾಡೋದಾದರೆ ಬ್ರೂನ್ಸ್ ವಿಂಗ್ಡ್ ಜಕ್ನಾ ಅನ್ನುವಂಥದ್ದು, ಇದು ರೆಸಿಡೆಂಟ್ ಆಗಿರುವಂಥ ಸ್ಪೀಷೀಸು. ಇನ್ನು ವುಡ್ ಸ್ಯಾಂಡ್ ಪೈಪರ್ ಇದು ಮೈಗ್ರೇಟರಿ ಸ್ಪೀಷೀಸು. ಈ ನೇಮ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಮೈಗ್ರೇಟರಿ ಸ್ಪೀಷೀಸಲ್ಲಿ ನಾವು ಎಲಿಮಿನೇಟ್ ಮಾಡುವಾಗ ಇದನ್ನ ಹೆಲ್ಪ್ ಮಾಡ್ಕೋಬೋದು. ಸೊ ವುಡ್ ಸ್ಯಾಂಡ್ ಪೈಪರ್ ಅನ್ನುವಂಥದ್ದು ಮೈಗ್ರೇಟರಿ ಸ್ಪೀಷೀಸ್. ಇದನ್ನು ಸಹ ಈ ಒಂದು ಬ್ಯಾಕ್ ಯಾರ್ಡಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರೋದು ಈ ಒಂದು ಲೇಕ್ ಎಲ್ಲಿದೆ, ಈ ಒಂದು ಪ್ರಾಜೆಕ್ಟಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ರಿಲೇಟ್ ಆಗಿರುವಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.